ಹಾಯ್ ಫ್ರೆಂಡ್ಸ್, ಸ್ಪಂದನ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ನಾನೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ಅದು ಗೌರ್ಮೆಂಟ್ ಅಪ್ರೂವಲ್ ಆಗಿರೋಂತಹ ಕಂಪ್ನೀಲಿ ಅಂತ. ಸೊ ಅದರಿಂದ ನಿಮಗೂ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ ಕಂಪ್ನಿ ಬಗ್ಗೆ. ಸೊ ಆ ಕಂಪ್ನಿ ನೇಮ್ ಬಂದುಬಿಟ್ಟು HWS ಫಾರ್ಚ್ಯೂನ್ ಕಂಪ್ನಿ ಅಂತ. ಸೊ ಇದ್ರ ಬಗ್ಗೆ ನೀವು ಎಲ್ಲೇ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ, ಫುಲ್ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಯಾವುದೂ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋ ಜಾಬ್ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಸೊ ನಾನು ಕೂಡ ಈ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಕಂಪ್ನೀಲಿ ಬಂದುಬಿಟ್ಟು ವೀಕ್ಲಿ ಸ್ಯಾಲ್ರಿ ಇರುತ್ತೆ. ಸೊ ವೀಕ್ಲಿ ಸ್ಯಾಲ್ರಿ ಹೇಗೆ ಬರುತ್ತೆ, ನಮಗೆ ವರ್ಕು ಹೇಗೆ, ಏನು, ಎತ್ತ, ಪ್ರತಿಯೊಂದು ಕೂಡ ನಿಮಗೆ ಡೌಟ್ಸ್ ಬರ್ಬೋದು ಅಲ್ವಾ. ಸೊ ನಿಮಗೆ ಡೌಟ್ಸ್ ಫಸ್ಟ್ ಬರೋವಂಥ ಡೌಟ್ಸ್ ಏನಪ್ಪ ಅಂದರೆ, ಸೊ ವರ್ಕ್ ಏನು, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳಿದ್ರಿ, ಓಕೆ. ಗೌರ್ಮೆಂಟ್ ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರಿ, ಓಕೆ. ಸೊ ವರ್ಕ್ ಏನು ಅನ್ನೋದು ನಿಮಗೆಲ್ಲ ಕ್ವಶನ್ ಆಗಿರುತ್ತೆ. ಸೊ ಆ ಕ್ವಶನ್ನು ನಿಮಗೆ ಆನ್ಸರ್ ಸಿಗಬೇಕು ಅಂತ ಅಂದರೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಮತ್ತು ಒಂದು ಗ್ರೂಪ್ ಲಿಂಕ್ನ ಹಾಕಿರ್ತೀನಿ. ಸೊ ಆ ಲಿಂಕ್ಗೆ ಟಚ್ ಮಾಡಿ ಅಥವಾ ನನಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ನೀವು, ಸೊ ಕಂಪ್ನಿ ಕಡೆಯಿಂದ ಒಂದು ಡೈಲಿ ಆಪರ್ಚುನಿಟಿ ಮೀಟಿಂಗ್ ಅಂತ ಇರುತ್ತೆ. ಸೊ ಏನಕ್ಕೆ ಆಪರ್ಚುನಿಟಿ ಮೀಟಿಂಗ್ ಮಾಡ್ತಾರೆ ಡೈಲಿ ಕಂಪ್ನಿ ಕಡೆಯಿಂದ ಅಂತ ಅಂದರೆ, ಸೊ ಇವಾಗ ತುಂಬ ಹೌಸ್ ವೈಫ್ಗಳು ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಕಂಪ್ನಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ದೇ ಜಾಯಿನ್ ಮಾಡ್ಕೊಳಕ್ಕಾಗುತ್ತಾ, ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಅನ್ನೋದು ಕೊಡಬೇಕು ಅಂತ ಕಂಪ್ನಿ ಕಡೆಯಿಂದ ಡೈಲಿ ಆಪರ್ಚುನಿಟಿ ಮೀಟಿಂಗ್ ಅಂತ ಕನ್ನಡದಲ್ಲಿ ಮಾಡ್ತಾಯಿದ್ದಾರೆ ಝೂಮ್ ಆ್ಯಪಲ್ಲಿ. ಸೊ ಆ ಒಂದು ಮೀಟಿಂಗಲ್ಲಿ ನಿಮಗೆ ಎಲ್ಲ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್, ಕೆಲಸ ಏನು, ಕೆಲಸ ಹೇಗಿರುತ್ತೆ, ಏನು ವರ್ಕ್ ಇರುತ್ತೆ, ಏನಾದರೂ ಟಾರ್ಗೆಟು ಈ ಥರ ಇರುತ್ತಾ, ಸೇಲಿಂಗ್ ಇರುತ್ತಾ, ಈ ಥರ ಎಲ್ಲ ನಿಮಗೆ ಕ್ವಶನ್ಸ್ ಇರುತ್ತೆ ಅಲ್ವಾ. ಸೊ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ ಕಂಪ್ನಿ ಕಡೆಯಿಂದ, ಸೇಲಿಂಗ್ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರಾಡಕ್ಟ್ ಇದೆ, ಸೊ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿದೆ. ನಾನು ಕೂಡ ವರ್ಕ್ ಮಾಡ್ತಾಯಿದ್ದೀನಿ, ನನಗೂ ವೀಕ್ಲಿ ಸ್ಯಾಲ್ರಿ ಬರ್ತಾ ಇದೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಲ್ರಿ ಬಂದಿರೋ ಪ್ರೂಫ್ನ ಹಾಕಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ, ಸೊ ಅಲ್ವಾ. ಅದಕ್ಕೋಸ್ಕರ ಸೊ ನಮ್ಮ ಪೇಮೆಂಟ್ ಬಂದುಬಿಟ್ಟು ವೀಕ್ಲಿ ಇರುತ್ತೆ ಅಂತ ಹೇಳಿದೆ. ಸೊ ವೀಕ್ಲಿ ಪೇಮೆಂಟ್ ಯಾವ ಡೇ ಇರುತ್ತೆ, ಪೇಮೆಂಟ್ ಯಾವ ರೀತಿ ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಕಂಪ್ನಿ ಕಡೆಯಿಂದ ಒಂದು ಐಡಿನ ಮಾಡಿಕೊಟ್ಟಿರ್ತಾರೆ. ಸೊ ಆ ಐಡಿನ ಹಾಕಿ ನಾವೇ ವಿತ್ಡ್ರಾ ಮಾಡ್ಕೊಳ್ಳೋದಿರುತ್ತೆ. ಆ ಐಡಿಲಿ ನಾವು ಸೊ ಡೈಲಿ ಸಂಡೇ ವಿತ್ಡ್ರಾ ಕೊಟ್ಟರೆ ಮಂಡೇ ಬರುತ್ತೆ ಅಕೌಂಟ್ಗೆ. ಸೊ ಮಂಡೇ 3 ಗಂಟೆ ಒಳಗಡೆ ನಮಗೆ ಅಕೌಂಟ್ಗೆ ಬಂದಿರುತ್ತೆ. ನಾವೆಷ್ಟು ಅಮೌಂಟ್ ವಿತ್ಡ್ರಾ ಕೊಟ್ಟಿರ್ತೀವೋ ಅಷ್ಟು ಅಮೌಂಟ್ ನಮ್ಮ ಅಕೌಂಟ್ಗೆ ಬಂದಿರುತ್ತೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಕೌಂಟ್ಗೆ ಅಮೌಂಟ್ ಬಂದಿರೋ ಪ್ರೂಫ್ ಸಮೇತ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ. ಸೊ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹೌಸ್ ವೈಫ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯಾರು ಬೇಕಾದರೂ ಈ ವರ್ಕ್ನ ಮಾಡ್ಬೋದು ಆರಾಮಾಗಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಸೊ ನಾನು ಮೀಟಿಂಗ್ ಲಿಂಕ್ ಕಂಪ್ನಿ ಕಡೆಯಿಂದ ಶೇರ್ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ನೀವು ಝೂಮ್ ಆ್ಯಪ್ ಅಂತ ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಆ್ಯಪಲ್ಲಿ ನೀವು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಗ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಜಾಯಿನ್ ಆಗಿ ಕಂಪ್ನಿಗೆ. ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾಕಪ್ಪ ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡಬೇಕು ಹೆಣ್ಮಕ್ಳು ಅಂತ ನಿಮ್ಮ ಕ್ವಶನ್ನು ಇರುತ್ತೆ ಎಲ್ಲರಿಗೂ ಅಲ್ವಾ. ಸೊ ನಾನು ನೋಡಿದ ಮಟ್ಟಿಗೆ ಸೊ ನಾವು ಪ್ರತಿಯೊಂದನ್ನು ಗಂಡನ ಮೇಲೆ ಡಿಪೆಂಡ್ ಆಗಿರೋದು ತುಂಬ ಅಂದರೆ ತುಂಬಾ ಕಷ್ಟ.
ಯಾಕಂದರೆ ಪ್ರತಿಯೊಂದಕ್ಕೂ ಅವ್ರಿಗೆ ಅಮೌಂಟ್ ಕೇಳಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಮನೆಯೂ ನಡೆಸ್ತಾ ಇರ್ತಾರೆ, ಮಕ್ಕಳ ಸ್ಕೂಲ್ ಫೀಸ್ಗಳಾಗಲಿ ಪ್ರತಿಯೊಂದು ಕೂಡ ಅವ್ರು ನೋಡ್ಕೊತಾ ಇರ್ತಾರೆ. ಸೊ ಅದರಲ್ಲಿ ನಾವು ಕೂಡ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅಮೌಂಟ್ ಕೇಳಿದ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಸೊ ಹೋಗಲಿ, ನಮ್ಮ ಕರೆನ್ಸಿನಾದರೂ ನಾವು ಹಾಕ್ಸ್ಕೊ ಅನ್ನೋವಂಥ ಕೆಪಾಸಿಟಿ ನಮಗೆ ಬರಬೇಕು. ಸೊ ಅದಕ್ಕೂ ಅವರು ಕೇಳೋದು ಸರಿ ಇರಲ್ಲ, ಚೆನ್ನಾಗಿರಲ್ಲ. ಸೊ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಆದರೂ ನಾವು ವರ್ಕ್ ಫ್ರಮ್ ಹೋಮ್ನ ಜಾಬ್ ಮಾಡಿ ಅರ್ನಿಂಗ್ ಅನ್ನೋದನ್ನ ಮಾಡಿ ಅಮೌಂಟನ್ನ ಕೂಡಿಟ್ಕೊಂಡು ನಮ್ಮ ಕರೆನ್ಸಿಗಾದರೂ ನಾವು ಅಮೌಂಟನ್ನ ಜೋಡಿಸ್ಕೋಬೇಕು. ಸೊ ಅದಕ್ಕೋಸ್ಕರನಾದರೂ ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬೇಗ ಕಾಲ್ ಮಾಡಿ, ನಾನು ಮೀಟಿಂಗ್ ಲಿಂಕ್ ಇದ್ದಾಗ ಶೇರ್ ಮಾಡ್ತೀನಿ ನಿಮಗೆ. ನನ್ನ ಹೆಸರು ಬಂದುಬಿಟ್ಟು ಕಾವ್ಯ ಅಂತ. ಸೊ ನಂಬರ್ನ ಸೇವ್ ಮಾಡಿಕೊಂಡು ವಾಟ್ಸಪ್ ಆದರೂ ಮಾಡ್ಬೋದು, ಇಲ್ಲ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅದರಲ್ಲಾದರೂ ನೀವು ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಯೂಸ್ಫುಲ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಾದರೂ ಮೊದಲಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ನಾನು ಮಾಡಿರೋ ವೀಡಿಯೋನ ನೀವು ಸರ್ಚ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತುಂಬ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಯೂಸ್ಫುಲ್ ಆಗೋಂಥ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ಅದು ಬಂದು ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ, ನಾನು ಮಾಡೋ ನೆಕ್ಸ್ಟ್ ವೀಡಿಯೋ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.